ಎಲ್ಲರಿಗೂ ನಮಸ್ಕಾರ. ನಾನು ಶೇಖರ್ ಗಾಯಕವರು, ಈ ದಿನದ ಕಾರ್ಯಕ್ರಮದ ನಿರೂಪಕ. ಕಾರ್ಯಕ್ರಮ ಶುರು ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಕಥೆ. ಶ್ರೀಯುತ ಭೈರಪ್ಪ ಸರ್ ಅವರನ್ನ ಒಂದು ದಿನ ಭೇಟಿ ಮಾಡಲಾಯಿತು. ಭೇಟಿ ಮಾಡಿದ ದಿನ ಅವರು ನನ್ನನ್ನು ಅವರ ಹತ್ತಿರ ಕರೆದು ಒಂದು ಅವರ ಆತ್ಮೀಯವಾದಂತಹ ಪೆನ್ನನ್ನು ನನಗೆ ಕೊಟ್ಟು ಒಂದು ಗೋಡೆ ತೋರಿಸಿದರು. ಆ ಗೋಡೆ ತೋರಿಸಿ, ಶೇಖರ್, ಈ ಒಂದು ರೂಮಲ್ಲಿರುವಂತಹ ಎಲ್ಲ ಸಲಕರಣೆಗಳನ್ನ ನೀನು ಬಳಸಿಕೊಂಡು ನಿನ್ನ ಎಲ್ಲ ಶಕ್ತಿ ಸಾಮರ್ಥ್ಯದ ಮೇಲೆ ಈ ಗೋಡೆಯ ಮೇಲೆ ಒಂದು ಚುಕ್ಕೆ ಮಾಡುವಂತ ಹೇಳಿದ್ರು. ಏನ್ ಸರ್ ಭೈರಪ್ಪ ಸರ್ ಇಷ್ಟು ದೊಡ್ಡ ವ್ಯಕ್ತಿ ಒಂದು ಚುಕ್ಕೆ ಮಾಡೋದಕ್ಕೆ ಹೇಳ್ತಿದ್ದಾರೆ ಅಂದ್ಬಿಟ್ಟು ವಿತ್ ನಾಟ್ ಸೀರಿಯಸ್ ಮೈಂಡ್ ಹೋಗಿ ಏನ್ ಮಾಡಿದ್ವಿ. ಯೂಶಲಿ ಯಾರಾದ್ರೂ ಚುಕ್ಕೆ ಮಾಡಿದ್ರೆ ಏನ್ ಹೇಳ್ತೇವೆ, ಹೋದೆ ಇಲ್ಲಿ ಚುಕ್ಕೆ ಮಾಡ್ತೇವೆ. ಚುಕ್ಕೆಯ ನಂತರ ಮತ್ತೆ ಭೈರಪ್ಪ ಸರ್ ಪ್ರಶ್ನೆ ಕೇಳಿದ್ರು, ಶೇಖರ್, ಇದು ನಿನ್ನ ಅತ್ಯುತ್ತಮ ಫಲಿತಾಂಶವೇ? ನಾನು ಜಂಬದಿಂದ, ಸರ್ ಹೌದು ಸರ್, ಐ ಡನ್ ಮೈ ಬೆಸ್ಟ್. ತದನಂತರ ಅವರು ನನ್ನನ್ನ ಆ ಗೋಡೆಯ ಆ ಬದಿಗೆ ಕರೆದುಕೊಂಡು ಹೋದರು. ಆ ಬದಿಯಲ್ಲಿ ಆ ಗೋಡೆಯ ಸಮಾನಕ್ಕೆ ಹಣವನ್ನು ಜೋಡಿಸಲಾಗಿತ್ತು. ಭೈರಪ್ಪ ಸರ್ ಹೇಳಿದ್ರು, ಶೇಖರ್, ನಿನ್ನ ಚುಕ್ಕೆಯ ಲೆವೆಲ್ಗೆ ಏನು ಹಣ ಇದೆಯೋ ನೆಲದಿಂದ ಅದು ನಿನಗೆ ಬಿಟ್ಟಿದ್ದು, ನೀನು ಆ ಹಣನ ತೆಗೆದುಕೊಂಡು ಹೋಗಬಹುದು ಅಂತ. ಆಗ ನನಗೆ ಸಂತೋಷ ಆಗಿರುತ್ತಾ, ದುಃಖ ಆಗಿರುತ್ತಾ? ತುಂಬಾ ದುಃಖ ಆಯ್ತು. ಆಗ ನಾನು ಭೈರಪ್ಪ ಸರ್ನ ಬೈಯಕ್ಕೆ ಶುರು ಮಾಡಿದೆ. ಸರ್, ಮೊದಲೇ ಹೇಳ್ಬೋದಾಗಿತ್ತಲ್ಲ ಸರ್ ಹಣ ಕೊಡ್ತೀನಿ ಅಂತ. ಆವಾಗ ಏನ್ ಮಾಡ್ತಿದ್ದೆ, ನಾನು ಈ ಚೇರ್ನ ತಗೊಂಡು ಹಾಕಿ ಅಲ್ಲಿ ಹಾಕಿ ಅದರ ಮೇಲೆ ಹತ್ತಿ, ಅಥವಾ ಯಾರಾದ್ರೂ ನನಗಿಂತ ಉದ್ದವಾಗಿರುವ ಗಂಗಾಧರ್ನ ಕರೆದು, ಗಂಗಾಧರ್ ಎತ್ಕೋ, ನನ್ನ ಮೇಲೆ ಚುಕ್ಕೆ ಹಾಕ್ತೀನಿ ಅಂತ ಶ್ರಮ ಪಡ್ತಿದ್ದೆ. ಇಲ್ಲಿ ಗೋಡೆ ಪುಸ್ತಕ, ಆ ಚುಕ್ಕೆ ಹಾಕುವುದಕ್ಕೆ ಪಟ್ಟ ಶ್ರಮ ಓದು, ಆ ಹಣ ಫಲಿತಾಂಶ, ಜ್ಞಾನ. ಪ್ರತಿಯೊಂದು ಪುಸ್ತಕದ ಹಿಂದೆ ಅದ್ಭುತವಾದಂತಹ ಫಲಿತಾಂಶಗಳು, ವಜ್ರ ವೈಡೂರ್ಯಗಳು, ನಮ್ಮ ಜೀವನವನ್ನೇ ರೂಪಿಸುವಂತಹ ಅದ್ಭುತ ವಿಚಾರಗಳಿರುತ್ತೆ. ಆದರೆ ನಾವು ಗ್ರಹಿಸುವ ಶಕ್ತಿಯ ಮೇಲೆ ಅದರ ಫಲಿತಾಂಶ ನಮಗೆ ಸಿಗುತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಇಂತಹ ಅದ್ಭುತವಾದಂತಹ ವಸ್ತುವನ್ನು ಅಥವಾ ಸಾಧನವನ್ನು ಪುಸ್ತಕದ ರೂಪದಲ್ಲಿ ಈ ದಿನ ಲೋಕಾರ್ಪಣೆ ಮಾಡಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನವನ್ನು ಪಸರಿಸುವ ಸಾಧನವೇ ಪುಸ್ತಕ. ಈ ದಿನ ನಿರುತಾ ಪಬ್ಲಿಕೇಶನ್ಸ್ ಬೆಂಗಳೂರು, ಸಮಾಜ ಕಾರ್ಯ ವಿಭಾಗ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಬೆಂಗಳೂರು ಯೂನಿವರ್ಸಿಟಿ ಸೋಷಿಯಲ್ ವರ್ಕ್ ಅಲ್ಯುಮಿನಿ ಅಸೋಸಿಯೇಷನ್ ಪರವಾಗಿ ಹಮ್ಮಿಕೊಂಡಿರುವ ಈ ಪುಸ್ತಕ ಲೋಕಾರ್ಪಣೆ ಸಮಾರಂಭಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಡಾಕ್ಟರ್ ಗೋಪಾಲ್ ರವರ ವೃಂದಕಥಾ ಸಮಾಜ ಕಾರ್ಯ ಮತ್ತು ಭಾಷಣ ಕೈಪಿಡಿ ಪುಸ್ತಕಗಳ ಲೋಕಾರ್ಪಣೆಗೆ ಈ ಒಂದು ಸುದಿನ ನಿಜವಾಗ್ಲೂ ನಮ್ಮ ಹೆಮ್ಮೆಯ ದಿನ. ಈ ದಿನದ ಮುಖ್ಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ನರಸಿಂಹಮೂರ್ತಿ ಎನ್ ಕುಲಪತಿಗಳು, ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಇವರನ್ನು ಶ್ರೀಯುತ ರಮೇಶ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. ಈ ಪುಸ್ತಕದ ಬಿಡುಗಡೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲು ಆಗಮಿಸಿರುವ ಹಿರಿಯ ಸಾಹಿತಿಗಳು, ನಮ್ಮೆಲ್ಲರ ಅಭಿಮಾನದ ಚಿಲುಮೆ ಪ್ರೊಫೆಸರ್ ಕೆ ಭೈರಪ್ಪನವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ನೆನಪಿನಲ್ಲಿ, ನಾವು ಪುಸ್ತಕಗಳಲ್ಲಿ ಕಳೆದು ಹೋದಾಗ ಮಾತ್ರ ನಾವು ನಮ್ಮನ್ನು ಪುಸ್ತಕಗಳಲ್ಲಿ ಹುಡುಕಲು ಸಾಧ್ಯ. ಈ ಕಾರ್ಯಕ್ರಮಕ್ಕೆ
ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸಿದ್ದರಾಮಣ್ಣ ಎಸ್ ಜಿಲ್ಲಾ ನಿರೂಪಣಾಧಿಕಾರಿಗಳು ಬೆಂಗಳೂರು ಇವರನ್ನು ಪ್ರವೇಶದ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿದ್ದಾರೆ. ನನ್ನ ನೆಚ್ಚಿನ ಗುರುಗಳಾದ ಪ್ರೊಫೆಸರ್ ರಾಜೇಂದ್ರ ಕುಮಾರ್ ವಿಶ್ರಾಂತ ಸಹ ಪ್ರಾಧ್ಯಾಪಕರು ಈ ಸಮಾರಂಭಕ್ಕೆ ಆಗಮಿಸಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ರಮೇಶ್ ಪ್ಲೀಸ್. ಹಾಗೂ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ರಮೇಶ್ ಬಿ ಕುಲಸಚಿವರು ಮೌಲ್ಯಮಾಪನ ಬರಮಾಡಿಕೊಳ್ಳಬೇಕಾಗಿದೆ. ಹಾಗೂ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಹಾಗೂ ಭೂಸ್ಪಾ ಅಧ್ಯಕ್ಷರಾದ ಶ್ರೀಯುತ ಕೆಂಪೇಗೌಡರು, ನಮ್ಮ ನಿರಾತಂಕ ಟ್ರಸ್ಟಿಯಾದಂತಹ ಕುಸುಮಾ ಮೇಡಮ್ ಅವರು, ಈ ಜಗತ್ತಿನಲ್ಲಿ ಅತ್ಯಂತ ನಿಷ್ಠಾವಂತ ಸ್ನೇಹಿತ ಪುಸ್ತಕ. ಅಂತಹ ಸ್ನೇಹಿತರನ್ನು ನಮಗೆ ನೀಡುವ ಮಹನೀಯರು ಲೇಖಕರು. ಈ ಕಾರ್ಯಕ್ರಮದ ಆಧಾರ ಬಿಂದು ತಮ್ಮ ಜ್ಞಾನವನ್ನು ಪುಸ್ತಕಗಳ ಮೂಲಕ ನಮಗೆ ನೀಡುತ್ತಿರುವ ಈ ಎರಡೂ ಪುಸ್ತಕಗಳ ಲೇಖಕರಾದ ಡಾಕ್ಟರ್ ಸಿ.ಆರ್. ಗೋಪಾಲ್ ರವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಶ್ರೀಯುತ ಪ್ರದೇಶ ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ತಪ್ಪದೆ ಭಾಗಿಯಾಗುವ ನಮ್ಮ ಮಾರ್ಗದರ್ಶಕರಾದ ಕರ್ನಾಟಕ NIPM ಚಾಪ್ಟರ್ನ ಅಧ್ಯಕ್ಷರಾದಂತಹ ಬಸವರಾಜ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ವೇದಿಕೆಗೆ ಬರಬೇಕಾಗಿ ನಿಮಗೆ ಭಾಷಣ ಕೊಡಲು ಪುಸ್ತಕ ರೂಪುಗೊಳ್ಳುವುದು ಕಲ್ಪನೆಯ ಆಧಾರದ ಮೇಲೆ. ಆ ಕಲ್ಪನೆ ಕಾಗದಕ್ಕೆ ಬರುವುದು ಪೆನ್ನಿನ ಮುಖಾಂತರ. ಅದೇ ಪೆನ್ನಿನಿಂದ ಕಾಗದಕ್ಕೆ ಬಂದು ಕಾಗದದಿಂದ ಪುಸ್ತಕವಾಗಿ ನಮ್ಮ ಕೈಗೆ ಸೇರುವ ಜವಾಬ್ದಾರಿ ಒಬ್ಬ ಉನ್ನತ ಪ್ರಕಾಶಕರದ್ದು. ಅಂತಹ ಒಂದು ಉನ್ನತ ಪ್ರಕಾಶನ ನಿರುತಾ ಪಬ್ಲಿಕೇಶನ್ಸ್. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ನಿರುತಾ ಪಬ್ಲಿಕೇಶನ್ ಸದಸ್ಯರಾದಂತಹ ಮತ್ತು ಮಾಲೀಕರಾದಂತಹ ರಮೇಶ್ ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಆಹ್ವಾನಿಸ್ತೇನೆ. ಸೊ ಚೇರ್ ಇಲ್ಲದ ಕಾರಣ ಅವ್ರು ಮೊದಲೇ ಹೇಳ್ಬಿಟ್ಟಿದ್ರು ನನಗೆ, ಶೇಖರ್ ಕಡಿಬೇಡ ಅಂತ. ಅದಕ್ಕೆ ಮೋಸ್ಟ್ ವ್ಯವಸ್ಥೆನೂ ಅದೇ ರೀತಿ ಮಾಡಿದ್ದಾರೆ ಅನ್ಸುತ್ತೆ. ಓಕೆ, ಪ್ರತಿಯೊಂದು ಪುಸ್ತಕ ಒಂದು ಇತಿಹಾಸ. ಆ ಇತಿಹಾಸ ಕಲಿಕೆಯ ಮತ್ತು ನಿರಂತರ ಪ್ರಗತಿಯ ದಿಕ್ಸೂಚಿ. ಈಗ ಈ ಮಾತುಗಳನ್ನಾಡುತ್ತಾ ಸ್ವಾಗತ ಭಾಷಣ ಮಾಡುವುದಕ್ಕಾಗಿ ನಮ್ಮ ಭೂಸ್ವಾ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಶ್ರೀಯುತ ಪ್ರಕಾಶ್ ಅವರನ್ನು ಆಹ್ವಾನಿಸುತ್ತೇನೆ. ಥ್ಯಾಂಕ್ ಯು.